ಏನೋ ಮತ್ತು ಬೆಳಗಾವಿಯ ಹೆಮ್ಮೆಯ ನಾಯಕ ಒಬ್ಬ ಶುಭಂ ಶೆಳ್ಕೆ ಬರೀ ಬೆಂಕಿ ಹಚ್ಚುವಂತ ಕೆಲಸ ಬಹಳಾಗಿ ನಡೆದಿದೆ. ಸೋಷಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಡೋದು ಬಹಳ ಜೋರಾಗಿ ಕನ್ನಡ ಹೋರಾಟಗಾರರ ಮೇಲೆ ಆರೋಪಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ. ಬೆಳಗಾವಿ ಪೊಲೀಸ್ ಇಲಾಖೆ ನೇರವಾಗಿ ಅವನು ಬಗ್ಸುವಂತ ಕೆಲಸ ಮಾಡಬೇಕು. ನಾವೇನಾದ್ರೂ ಒಂದು ವೇಳೆ ನಮ್ಮ ಕೈಯಲ್ಲಿ ಸಿಕ್ಕರೆ ಅವನು ಮಸಿ ಬಡಿಯುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದಿಂದ ನಿರಂತರವಾಗಿ ನಾವು ಮಾಡ್ತಾವಿ. ಯಾಕೆ ನಾನು ಹೇಳೋದಂದ್ರೆ ಬಹಳ ಒಂದು ಕೇಳಿ ಸಾಕಾಗಿದೆ. ನಮ್ಮ ಜಿಲ್ಲಾಧಿಕಾರಿ ಅವರ ಮೇಲೆ ಆರೋಪ ಮಾಡಿದಕ್ಕೆ ನಾವು ಹೋರಾಟ ಮಾಡಬಾರ್ದ? ಯಾರಾದರೂ ನಮ್ಮ ಜಿಲ್ಲಾಧಿಕಾರಿ ಕರ್ನಾಟಕದ ಇದ್ದಂಥ ಜಿಲ್ಲಾಧಿಕಾರಿ ಮೇಲೆ ಆರೋಪಿ ಮಾಡಿದರೆ ಕೂಡ ಯಾವತ್ತೂ ಕನ್ನಡ ಹೋರಾಟಗಾರರು ಸುಮ್ಮನೆ ಕುಂದ್ರೋದಿಲ್ಲ ಅನ್ನೋದು ಗೊತ್ತಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದಿಂದ ಸಂಪೂರ್ಣವಾಗಿ ನಾವು ಖಂಡಿಸ್ತಾ ಇದ್ವಿ. ಆ ಧೈರ್ಯಶೀಲ್ ಮಾನೆ ಅವಂಗೂ ಧೈರ್ಯನೂ ಇಲ್ಲ, ಆದ್ರ ಮಾನ ಮರ್ಯಾದೆನೂ ಇಲ್ಲ. ಹಾಗಾಗಿ ಕರ್ನಾಟಕಕ್ಕೆ ಬೆಂಕಿ ಹಚ್ಚುವಂತ ಕೆಲಸ, ಕರ್ನಾಟಕ ಹಾಳು ಮಾಡುವಂತ ಕೆಲಸ ಈ ಮತ್ತು ಹೊರಗೆ ಬಿದ್ದಿದ್ದಾನೆ. ಏನು ಸಭಾಪತಿ ಶಿವಕರ್ಯರಿಗೆ ಸುಳ್ಳು ಆರೋಪಿ ಮಾಡಿ ಕೊಡುವಂತ ದೊಡ್ಡ ಮಾತಲ್ಲ. ಏನಾದ್ರೂ ಬೇಕಲ್ಲ, ಕರ್ನಾಟಕ ಮಹಾರಾಷ್ಟ್ರ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ರೆ ನೀ ಏನಾದ್ರೂ ಕರ್ನಾಟಕಕ್ಕೆ ಬಂದ್ರೆ ಕೂಡ ನಮಗೆ ಏನಾದ್ರೂ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಬಂದ್ರು ಬರ್ತಾ ಇದ್ದಾನೆ ಇದು ಮಾನ್ಯವರು ಬೆಳಗಾವಿಗೆ ಬರ್ತಾ ಇದ್ದಾನಂತ ಗೊತ್ತಾದ್ರ ನೀ ಎಲ್ಲಿದಿ, ಯಾವ ಜಾಗದಲ್ಲಿ ಇದಿ ಅನ್ನೋದು ಅಲ್ಲಿ ಎಲ್ಲಾ ಕಡೆ ನಮ್ಮ ಕಾರ್ಯಕರ್ತರು ನಿನ್ನ ಕಾಯ್ತಾ ಇದ್ದಾರೆ. ನಿನ್ನ ಮಚ್ಚಿ ಬಡ್ದು ನಿನ್ನ ಒಳ್ಳೆ ಮಹಾರಾಷ್ಟ್ರಕ್ಕೆ ಕಳಿಸ್ಕೊಡುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ನಾವು ಮಾಡ್ತೇವೆ. ಇದೇನಾದ್ರೂ ಇದು ಆನಿಗತೆ ಬಂದಾನಲ್ಲ, ಇವ ಆನಿ ಇದ್ದಂಗೆ ಇದೆ. ಆನಿ ಮರಿನೂ ಕಾಣ್ತಾ ಇದ್ದಾನೆ, ಆನಿನೂ ಕಾಣ್ತಾ ಇದ್ದಾನೆ. ನಿಮ್ಗೇನೂ ಇಲ್ಲ, ಬರೀ ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತಾನೆ. ಮಹಾರಾಷ್ಟ್ರ ಅಲ್ಲೋ ನಮ್ಮ ರಾಜ್ಯದಲ್ಲಿ ಇದ್ದು, ನಮ್ಮ ರಾಜ್ಯದಲ್ಲಿ ನೀರು ಕುಡ್ತಿ, ನಮ್ಮ ರಾಜ್ಯದಲ್ಲಿ ಮನಿ ಮಾಡ್ಕೊಂಡಿ, ಇಲ್ಲಿದೆಲ್ಲ ತಿಂದು ಬರೀ ಮಹಾರಾಷ್ಟ್ರದ ಬಗ್ಗೆ ನೀವು ಮಾತಾಡೋದ್ರೆ ನೀನು ಹೋಗಪ್ಪ. ನೀನು ಬೇರೆ ರಾಜ್ಯಕ್ಕೆ ನಿನಗೆ ಬೇಡ ಅಂತ ಹೇಳ್ತಾ ಇಲ್ಲ, ನೀನು ಹೋಗ್ಬೋದು, ಹೋಗಿ ನೀನೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಹೋಗಿ. ಕರ್ನಾಟಕದಲ್ಲಿ ಇದ್ದು ಕೆಟ್ಟು ಕನ್ನಡಿಗರನ್ನ ಕೆಡಿಸುವಂತ ಕೆಲಸ ಮಾಡ್ತಾ ಇದಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಬೆಳಗಾವಿ ಪೊಲೀಸ್ ಇಲಾಖೆಯವರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಇವನು ಮೊದಲನೇದಾಗಿ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕು, ಇವನು ಹೊರಗಡೆ ಹಾಕ್ಬೇಕು. MES ನಾಯಕ ಅಂದ್ರೆ ಉಳ್ಕಿದಾರೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರೆ. ಇವನು ಒಬ್ಬನ ಅದನ್ನೇನದ ಆಲಿ ಕಲ್ಲು ಇದ್ದಂಗೆ ಇದ್ದು ಕೆಟ್ಟು ಅದನ್ನು ಬೆನ್ನಚ್ಚಿ ಈ ರೀತಿ ಕೆಡ್ಸೋಂಥ ಕೆಲಸ ಮಾಡ್ತಾನಲ್ಲ. ಅದು ಎಲ್ಲಾದರೂ ನಮ್ಮ ಕೈಯಾಗ ಸಿಕ್ಕರೆ ಮಾತ್ರ ಅವನು ಮಸಿ ಬಡಿಯುವಂಥ ಕೆಲಸ ಮಾಡೇ ಮಾತ್ರ ಅವನು ಗಡೀಪಾರು ಮಾಡುವವರೆಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಒತ್ತಡ ಮಾಡಬೇಕಾಗ್ತಿದೆ. ಮುಂದಿನ ಉಗ್ರ ಹೋರಾಟವನ್ನು ಖಂಡಿಸ್ಬೇಕಾಗ್ತಿದೆ. ಹೀಗಾಗಿ ಅವ್ನಿಗೆ ಏನಾದರೂ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಲಿಲ್ಲ ಅಂದ್ರೂ ಕೂಡ ನಾವು ಧರಣಿ ಕುಂತೀವಿ ಅಂದ್ರೆ ಅವನು ರಾಜ್ಯದ ಹೊರಗೆ ಹಾಕುವವರೆಗೆ ಧರಣಿ ಕುಂದ್ರಬೇಕಾಗ್ತದೆ ಅಂತ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ.